ಸಾಮಾಜಿಕ ಪರಿಶೋಧನಾ ಈ ಪೋಷಕರ ಸಭೆಗೆ ಆಗಮಿಸಿದಂಥ ನಮ್ಮ ಈ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ನಮ್ಮ SDFC ಪದಾಧಿಕಾರಿಗಳು, ತಾಯಂದಿರು ಹಾಗೂ ನನ್ನ ಮುದ್ದು ಮಕ್ಕಳು ಎಲ್ಲರೂ ಆಗಮಿಸಿದಿರಿ. ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ನಿಮಗೆ ಬಯಸ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಶಾಲೆಯಲ್ಲಿ ಸಮಗ್ರ 3 ದಿನಗಳಿಂದ ನಮ್ಮ ಶಾಲೆಯ ಎಲ್ಲ ಲೆಕ್ಕ ಪರಿಶೋಧನೆಗಳನ್ನು ಅವ್ರು ಮಾಡಿದಾರ. ಇವರು ಬೆಂಗಳೂರಿನಿಂದ ಇದೆಲ್ಲ ನಮ್ಮಲ್ಲಿ ಬೆಂಗಳೂರಿಂದ ಬಂದಾರ. ಅವರು ಬಿಜಾಪುರದವರೇ ಕರೆ ಬೆಂಗಳೂರಿನಿಂದ ಸೆಟ್ ಆಗಿರ್ತದ. ಪಂಚಾಯತಿ 2 ಶಾಲೆಗಳು ನಮ್ಮ ಎಲ್ಲ ಶಾಲೆಗಳೆಲ್ಲ ಏನದ, ನಮಗೆ ಏನು ಬೇಡಿಕೆ ಅದ, ನಮಗೆ ಏನು ತೊಂದರೆ ಅದ, ಅವ್ರು ಏನು ಕೊಟ್ಟಾರ ಎಲ್ಲರೂ ಚೆಕ್ ಮಾಡಿ ಇವತ್ತ ನಿಮ್ಮ ಜೊತೆ ಅವರು ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಕರೆದಿದ್ದಾರೆ. ಅಷ್ಟೇ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಅವರು ಬರ್ಕೊಟ್ಟಾರೆಲ್ಲ ಮೇಡಮ್ ಅವ್ರು ಸಾಹೇಬರು ಬರಬೇಕಾಗಿತ್ತು. ಅವ್ರು ಅನಿವಾರ್ಯ ಕಾರಣದವ್ರು ಬರೋದಾಗಿಲ್ಲ ಅವರಿಗೆ. ಅದಕ್ಕೆ ತಮ್ಮ ಮುಂದೆ ಅವರ ಎಲ್ಲ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರ. ತಾವು ಶಾಂತಿಯಿಂದ ಕೇಳಬೇಕಂತ ಹೇಳಿ ನಾನು ವಿನಂತಿ. ಗ್ರಾಮ ಪಂಚಾಯತಿಯ ಸದಸ್ಯರೇ, SDMC ಅವರೇ ಹಾಗೂ ಮುಖ್ಯ ಗುರುಗಳೇ, ಎಲ್ಲ ಶಿಕ್ಷಕ ಗುರುಗಳೇ ಹಾಗೂ ಎಲ್ಲ ನನ್ನ ಮಕ್ಕಳೇ, ಎಲ್ಲರಿಗೂ ನನ್ನ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸುತ್ತಾ, ಇದು ಏನಪ್ಪಾ ಅಂತಂದ್ರೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಅಡಿಯಲ್ಲಿ ತಾಲೂಕು ಪಂಚಾಯತಿಗಳಿಂದ ನಾವು ಬಂದಿರುತ್ತೇವೆ. ಈ ಒಂದು ಶಾಲೆಯಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು 5 ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಕೈಗೊಳ್ಳುವುದು ಒಂದು ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಿ ಈ ಒಂದು ಶಾಲೆಯಲ್ಲಿ ಏನೇನು ಕುಂದುಕೊರತೆಗಳು ಇದ್ದಾವು, ಯಾವಾಗ ಮೂಲ ಸೌಕರ್ಯಗಳು ಇಲ್ಲ ಎನ್ನುವಂತಹ ಒಂದು 332 ಅಂಶಗಳ ಪಟ್ಟಿಯನ್ನು ಮಾಡಿ ಆ ಒಂದು ಅಂಶಗಳನ್ನ ಈ ಒಂದು ಶಾಲೆಗೆ ನಾವು 1ರಿಂದ ಅಂದ್ರೆ ಈ ಒಂದು ಶಾಲೆಯಲ್ಲಿ ನಾವು 1/7/2025ರಿಂದ 3/7/2025 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಮ್ಮ ಶಾಲೆಯಲ್ಲಿ ಕೈಗೊಂಡು ಏನೇನು ನಾವು ಅಂಶಗಳನ್ನ ನಾವು ಕಂಡುಕೊಂಡಿರ್ತೀವಿ ಆ ಒಂದು ಅಂಶಗಳನ್ನ ಈ ಒಂದು ಪಾಲಕರ ಸಭೆಯಲ್ಲಿ ಮಂಡಿಸಿ ತಮ್ಮ ಒಂದು ವಿಡಿಯೋ ಐತಿ ಏನು ಕಂಡುಕೊಂಡಿರ್ತೀವಲ್ಲ ಅವುಗಳನ್ನ ಚರ್ಚೆ ಮಾಡಿ ತಮ್ಗೇನಾದ್ರು ಮಕ್ಕಳ ಪರವಾಗಿ ತಮ್ಗೇನಾದ್ರು ಆಹ್ವಾನಗಳಿದ್ರೆ ಈ ಒಂದು ಸಭೆ ಮಂಡಿಸಿ ಅವ್ರನ್ನ ನಾವು ವರದಿ ರೂಪದಲ್ಲಿ ತೆಗೆದುಕೊಂಡು ತಾಲೂಕು ಪಂಚಾಯತಿ ಹಾಗೂ ಮಾಡ್ತೀವಿ ಅಂತ ಹೇಳಿ ನಾವು ಈ ಒಂದು ಶಾಲೆಯಲ್ಲಿ ಕಂಡುಕೊಂಡಂತಹ ಅಂಶಗಳನ್ನ ಈ ಒಂದು ಸಭೆ ಮುಂದೆ ನಾನು ಮಂಡಿಸ್ತಿದ್ದೀನಿ. ಸದರಿ ಶಾಲೆಯಲ್ಲಿ 191 ದಾಖಲಾತಿ ಇದ್ದು ಪ್ರೆಸೆಂಟ್ ಅಂದ್ರೆ ಹಾಜರಾತಿ 175 ಮಕ್ಕಳು ಹಾಜರಾತಿ ಅಂತ HM ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. 1/7/2025ರಂತೆ ಈ ಒಂದು ರಿಪೋರ್ಟ್ 1/4/2023ರಿಂದ 31/3/2024ರವರೆಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಕೈಗೊಂಡಿದ್ದೀವಿ. ಮಕ್ಕಳು ಪಠ್ಯಪುಸ್ತಕಗಳನ್ನ ಪಡೆದಿದ್ದಾರೆ ಅಥವಾ ಇಲ್ಲ ಎಂದು ಕೇಳಿದಾಗ ಎಲ್ಲ ಮಕ್ಕಳು ಪಠ್ಯಪುಸ್ತಕಗಳನ್ನ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಅಭ್ಯಾಸ ಪುಸ್ತಕಗಳನ್ನ ಸಮವಸ್ತ್ರಗಳನ್ನ ಎಲ್ಲ ಮಕ್ಕಳು ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಅರ್ಹ ವಿದ್ಯಾರ್ಥಿಗಳಿಗೆ ನಿಯಮಾನುಸಾರ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂಬ ಮಾಹಿತಿಯನ್ನು ಕೊಡಿದರೆ ಯಾವುದೇ ಒಂದು ಸಾರಿಗೆ ವ್ಯವಸ್ಥೆಯನ್ನ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಸದರಿ ಶಾಲೆಯಲ್ಲಿ ಕನಿಷ್ಠ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 3 ಶಿಕ್ಷಕರು ಅದಾರು ಅಥವಾ ಇಲ್ಲವೇ ಹೇಳಿದಾಗ ಸದರಿ ಶಾಲೆಯಲ್ಲಿ 7 ಜನ ಶಿಕ್ಷಕರು ಇದ್ದಾರೆ ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಅಲೆಕ್ಟ್ರಾನಿಕ್ ಶಿಕ್ಷಣ ಮತ್ತು ಕಲಾ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣಕ್ಕೆ ಇಲ್ಲಿ ಯಾವುದೇ ತರಹದ ಶಿಕ್ಷಕರು ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಸದರಿ ಶಾಲೆಯಲ್ಲಿ ಪೂರ್ಣಾವಧಿಯನ್ನ HM ಅವರು ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಇದ್ದಾರೆ ಎಂಬ ಇಲ್ಲವೋ ಎಂಬ ಮಾಹಿತಿಯನ್ನು ಕೇಳಿದಾಗ ಸದರಿ ಶಾಲೆಯಲ್ಲಿ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ ಟೋಟಲ್ 244 ದಿನ ಶಾಲೆ ನಡೆದೈತಿ ಎಂಬ ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕಿದ್ದೀವಿ. ಮತ್ತೆ ಶಾಲೆಗೆ ಬರುವಂತಹ ಮಾತ್ರ ಸುರಕ್ಷತೆ ಐತಿ ಎಂಬ ಮಾಹಿತಿಯನ್ನು ಕೇಳಿದಾಗ ಸುರಕ್ಷತೆ ಐತಿ. ಕೆಲವು ಮಕ್ಕಳು ಉತ್ತರ ವಸತಿಯಿಂದ ಬರುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಬರ್ರಿ
ಸಾಧನ ಮತ್ತು ಸಲಕರಣೆಗಳು ಯಾವುದೇ ರೀತಿ ಬಂದಿರುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ವಿಶೇಷ ಆಗದ ಮಕ್ಕಳಿಗೆ 2 ಮಕ್ಕಳು ಶಾಲೆಗೆ ಬರ್ತಾರೆ, ಇನ್ನೊಂದು ಮಕ್ಕಳು ಗೃಹದಾಚ ಮಕ್ಕಳು ಎಂಬ ಮಾಹಿತಿಯನ್ನು ಕೂಡ ಹೆಚ್ಚಿನ ಕೊಟ್ಟಿದ್ದಾರೆ. ಮತ್ತೆ ವಿಶೇಷ ಆಗತ್ತುಗಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಅವರಿಗೆ ಅನುದಾನ ಬಂದಿರುತ್ತದೆ, ಅವರಿಗೆ ಚೆಕ್ ಮೂಲಕ ವಿತರಣೆ ಮಾಡಿದ್ದೀರಿ ಅಂತ ಮಾಹಿತಿಯನ್ನು ಕೂಡ ಹೆಚ್ಚಿನ ಕೊಟ್ಟಿರ್ತಾರೆ. 12,750 ರೂಪಾಯಿ ಒಂದು, 3,750 ರೂಪಾಯಿ ಒಂದು, 2,400 ರೂಪಾಯಿ ಒಂದು, ಟೋಟಲ್ 15,990 ರೂಪಾಯಿ ಚೆಕ್ ಮೂಲಕ ವಿತರಣೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಎಲ್ಲಾ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಐತೆ ಎಂಬ ಮಾಹಿತಿಯನ್ನು ಕೊಡಿದಾಗ ಸರಿ ಶಾಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತ ಐತಿ. ಬಟ್ 2 ಕೊಠಡಿಗಳು ಸೋರ್ತಾ ಟೋಟಲ್ 5 ಕೊಠಡಿಗಳಲ್ಲಿ 2 ಕೊಠಡಿ ಸೋರ್ತಾ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನ 3 ಕೊಠಡಿ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಮತ್ತೆ ಸರಿ ಶಾಲೆಯಲ್ಲಿ ಬಾಲಕರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಮತ್ತೆ ವಿಶೇಷ ಮಕ್ಕಳು ಬರುವಂತ ಶೌಚಾಲಯ ಸರಿ ಶಾಲೆಯಲ್ಲಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಸರಿ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಪ್ರಸ್ತುತ ಮಕ್ಕಳು ಬೋರ್ವೆಲ್ ನೀರನ್ನ ಮಕ್ಕಳು ಪೂರೈಸುತ್ತಿರುವುದು ಸಾಮಾಜಿಕ ಪರಿಶೋಧನಾ ಒಂದು ಭೌತಿಕ ಪ್ರಶ್ನೆಯಲ್ಲಿ ಕಂಡು ಬಂದಿರುವುದು ಕುಡಿಯುವ ನೀರು ಉತ್ತಮವಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಶಾಲೆಗೆ ವಿದ್ಯುತ್ ಸಂಪರ್ಕದ ಒಂದು ಪ್ರಶ್ನೆಯನ್ನು ನೋಡಿದಾಗ ಶಾಲೆಗೆ ವಿದ್ಯುತ್ ಸಂಪರ್ಕ 5 ಕೊಠಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಆಟದ ಮೈದಾನ ಕೂಡ ಇದೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಮತ್ತೆ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಬಗ್ಗೆ ನೋಡಿದಾಗ ಶಾಲೆಯ ಮುಂಭಾಗದಲ್ಲಿ 3 ಮೀಟರ್ ಅಂದ್ರೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ. ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಕೊಠಡಿ ಇನ್ನೂ ಪುಸ್ತಕಗಳ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಕ್ರೀಡಾ ಸಾಮಗ್ರಿಗಳ ಮಕ್ಕಳಿಗೆ ಅವಶ್ಯಕತೆ ಐತಿ, ಈ ಸದರಿ ಶಾಲೆಯಲ್ಲಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಡಿಜಿಟಲ್ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಡಿಜಿಟಲ್ ಮೂಲ ಸೌಕರ್ಯ ಇದೆ, ಡಿಜಿಟಲ್ ಟಿವಿ ಮತ್ತು ಕಾರ್ಯನಿರ್ವಹಿಸುತ್ತದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಪ್ರೊಜೆಕ್ಟರ್ ಇದೆ, ಅದು ಕಾರ್ಯನಿರ್ವಹಿಸುತ್ತದೆ ಎಂಬ ಮಾಹಿತಿಯನ್ನು ಕೂಡ ಹೆಚ್ಚಿನವರು ಕೊಟ್ಟಿರುತ್ತಾರೆ. ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ಒಂದು ಶಾಲೆ ನೋಂದಾಯಿಸಿಕೊಂಡಿದೆ ಇಲ್ಲ ಎಂಬ ಕೇಳಿದಾಗ ಯಾವುದೇ ತರಹದ ನೋಂದಾಯಿಸಿಕೊಂಡಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಬ್ಯಾಗ್ ರಹಿತ ದಿನ ಒಂದೇ ಶನಿವಾರ ಬ್ಯಾಗ್ ರಹಿತ ದಿನ ಆಚರಣೆ ಮಾಡ್ತಾರಂತ ಕೂಡ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಅದರ ಸಾಮಗ್ರಿಗಳಿರುವ ಪ್ರಯೋಗಾಲಯ ಸದರಿ ಶಾಲೆಯಲ್ಲಿ ಐದು ಇರುವ ಎಂಬ ಕೇಳಿದಾಗ ಸದರಿ ಶಾಲೆಯಲ್ಲಿ ಪ್ರಯೋಗಾಲಯ ಇಲ್ಲ, ಸಾಮಗ್ರಿಗಳು ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ವಿಜ್ಞಾನದ ಪೀಠಗಳಿಗೆ ಸಂಬಂಧಿಸಿದಂತೆ ಇದ್ದಾವೆ ಎಂಬ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮಕ್ಕಳು ಕೂಡ ಮಕ್ಕಳಿಗೆ ತರಗತಿಯಲ್ಲಿ ಬೋಧನೆ ಮಾಡ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತು ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಚುನಾವಣೆ ಗಣತಿ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ವಿದ್ಯಾಲಯದಲ್ಲಿ ಒಟ್ಟು 7 ಜನ ಶಿಕ್ಷಕರು ಇರ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಶಿಕ್ಷಕರಿಗೆ ಆದಂತಹ 2023-24ನೇ ಸಾಲಿನಲ್ಲಿ ಆದಂತಹ ತರಬೇತಿಗಳು ನಲಿಕೆಯ ತರಬೇತಿ ಮತ್ತು ವಿಷಯಾಧಾರಿತ ತರಬೇತಿಗಳು ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಮತ್ತೆ ಶಾಲಾ ಅಭಿವೃದ್ಧಿ ಸಮಿತಿಯಾದ SDMC ಇದೆ, ಅದರ SDMC ಅಧ್ಯಕ್ಷರಾದ ಕಾರಣ ಪ್ರಕಾರದಿಂದ ಬೇರೆ ಕಡೆ ಹೋಗಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಹೆಚ್ಚಿನವರು ಕೊಟ್ಟಿರುತ್ತಾರೆ. ಕಳೆದ ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 23-24ನೇ ಸಾಲಲ್ಲಿ ಯಾವುದೇ ಕಾರಣದಲ್ಲಿ ಶಾಲೆಗೆ ಭೇಟಿ ನೀಡಿರುವುದಿಲ್ಲ. BRC ಅವರು ಈ ಒಂದು ಶಾಲೆಗೆ ಭೇಟಿ ನೀಡಿರುತ್ತಾರೆ. 3 ಬಾರಿ BRC ಅವರು ಒಂದು ಶಾಲೆಗೆ ಭೇಟಿ ನೀಡಿದ್ದಾರೆ. CRP ಅವರು ಕಳೆದ ಬಾರಿ 8 ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ನೀಡುತ್ತಾರೆ. ಕ್ರೀಡಾ ಸಾಮಗ್ರಿಗಳಿಗೆ ಯಾವುದೇ ಅನುದಾನ ಶಾಲೆಗೆ ಬಂದಿರುವುದಿಲ್ಲ. ಮತ್ತು ಗ್ರಂಥಾಲಯಕ್ಕೆ ಯಾವುದೇ ಅನುದಾನ ಬಂದಿರುವುದಿಲ್ಲ. ವಿಶೇಷ ಆಗದ ಮಕ್ಕಳಿಗೆ ಟೋಟಲ್ 18,900 ರೂಪಾಯಿ ಅನುದಾನ ಬಂದಿರುತ್ತದೆ. ಅನುದಾನ ಯಾವ ರೀತಿ ಬಳಸಲಾಗಿದೆ ಎಂಬ ಮಾಹಿತಿ ಇರ್ತದೆ. ಮಕ್ಕಳಿಗೆ ಚೆಕ್ ಮೂಲಕ ಒಂದು ಅನುದಾನವನ್ನು ವಿತರಣೆ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೊಟ್ಟಿರುತ್ತದೆ. ಮತ್ತು ಸಾರಿಗೆ ಯಾವುದೇ ತರಹದ ಅನುದಾನ ಬಂದಿರುವುದಿಲ್ಲ. ಆಟ ಸಾಮಗ್ರಿಗಳಿಗೆ ಯಾವುದೇ ಅನುದಾನ ಬಂದಿರುವುದಿಲ್ಲ. ಗ್ರಂಥಾಲಯಕ್ಕೆ ಯಾವುದೇ ಅನುದಾನ ಬಂದಿರುವುದಿಲ್ಲ. ಇಷ್ಟೇನಪ್ಪ ಅಂತಂದ್ರೆ ಒಂದು ಕೂಡ 32 ಅಂಶಗಳನ್ನ ಮೇನ್ ಆಗಿ ಅಂದ್ರೆ ಪ್ರಮುಖ ಅಂಶಗಳನ್ನ ನಾವು ಸಾಮಾಜಿಕ ಪರಿಶೋಧನೆ ಮಾಡಪಟ್ಟು ಇಷ್ಟು ಅಂಶಗಳನ್ನ ನಾವು ಸಾಮಾಜಿಕ ಪರಿಶೋಧನೆ ಮಾಡಿಸಿಂದ ಕಂಡುಕೊಂಡಿದ್ದೀವಿ. ಏನಾದರೂ ಅಹವಾಲುಗಳಿದ್ರೆ ಈ ಒಂದು
ಕ್ಯಾಶ್ ಬುಕ್ ಅಂತ 23-24ರಿಂದ 24-25 ಈ ಒಂದು ಕ್ಯಾಶ್ ಬುಕ್ ಅನ್ನು ಈ ಸಭೆ ಮುಂದೆ ನಾವು ಮಂಡಿಸ್ತೀವಿ. ಮಂಡಿಸಿದ ನಂತರ ನೀವು ಅಹವಾಲನ್ನ ಹೇಳಿಕೊಳ್ಳುತ್ತೀವಿ. 23-24 ಸಾಲಿನಲ್ಲಿ OB 25/6/23ಕ್ಕೆ OB ಅಂದ್ರೆ ಆರಂಭಿಕ ಶುಲ್ಕ 12,055 ರೂಪಾಯಿ ಇರುತ್ತದೆ. 11/8/23ಕ್ಕೆ ಸೂಚನಾತ್ಮಕವಾಗಿ 66,475 ರೂಪಾಯಿ ಅನುದಾನ ಬಂದಿರುತ್ತದೆ. 17/8/23ಕ್ಕೆ CWS ಅಂದ್ರೆ ಅಂಗವಿಕಲರ ಮಕ್ಕಳ ಒಂದು ವಿಶೇಷ ಮಕ್ಕಳ ಹಣ ಜಮೆ ಆಗಿರುತ್ತದೆ. 12,750 ರೂಪಾಯಿ. ಶಾಲಾ ಅನುದಾನ 25,000 ರೂಪಾಯಿ ಜಮೆ ಆಗಿರುತ್ತದೆ. 13/10/23ಕ್ಕೆ ವಿಶೇಷ ಮಕ್ಕಳ ಹಣ ಜಮಾ 3,750 ರೂಪಾಯಿ. 6/1/23ಕ್ಕೆ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 9,415 ರೂಪಾಯಿ. ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 15 ರೂಪಾಯಿ ಜಮಾ ಆಗಿರುತ್ತದೆ. 8/3/24ಕ್ಕೆ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 3,305 ರೂಪಾಯಿ ಹಣ ಜಮಾ ಆಗಿರುತ್ತದೆ. 19/3/24ಕ್ಕೆ ಶಿಕ್ಷಕರ ಅನುದಾನ ಜಮೆ ಆಗಿರುತ್ತದೆ 10,293 ರೂಪಾಯಿ. 19/3/24ಕ್ಕೆ ಶಾಲಾ ಅನುದಾನ ಜಮೆ ಆಗಿರುತ್ತದೆ 37,500 ರೂಪಾಯಿ. SDMC ಸಭೆಗಾಗಿ 500 ರೂಪಾಯಿ ಹಣ ಜಮೆ ಆಗಿರುತ್ತದೆ. ದಾಖಲೀಕರಣಕ್ಕೆ 500 ರೂಪಾಯಿ ಜಮೆ ಆಗಿರುತ್ತದೆ. ಮತ್ತು ವಿಶೇಷ ಅಗತ್ಯ ಮಕ್ಕಳಿಗೆ 2,400 ರೂಪಾಯಿ ಜಮೆ ಆಗಿರುತ್ತದೆ. ಒಟ್ಟು ಅನುದಾನ 1,73,392 ರೂಪಾಯಿ 2023-24ನೇ ಸಾಲಿನಲ್ಲಿ ಜಮೆ ಆಗಿರುತ್ತದೆ. OB ಪ್ಲಸ್ ಇಂಟ್ರೆಸ್ಟ್ 406 ರೂಪಾಯಿ. ಒಟ್ಟು 1,75,853 ರೂಪಾಯಿ ಒಟ್ಟು ಅನುದಾನ ಜಮೆ ಆಗಿರುತ್ತದೆ. ಖರ್ಚಿನ ವಿವರ 22/4/23ಕ್ಕೆ ಶಿಕ್ಷಕರ ಅನುದಾನ 10,500 ರೂಪಾಯಿ ಜಮೆ ಆಗಿರುತ್ತದೆ. 31/8/23ಕ್ಕೆ ಶಾಲಾ ಅನುದಾನ 25,000 ರೂಪಾಯಿ ಜಮೆ ಆಗಿರುತ್ತದೆ. ಮತ್ತು 5/23ಕ್ಕೆ ಶಿಕ್ಷಕ ಅನುದಾನ ಇದು ಖರ್ಚಾಗಿರುವಂಥದ್ದು 46,475 ರೂಪಾಯಿ. 16/11/23ಕ್ಕೆ ವಿಶೇಷ ಅನುದಾನ ಖರ್ಚಾಗಿರುವಂಥದ್ದು 6,700 ರೂಪಾಯಿ. ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ 9,415 ರೂಪಾಯಿ ಖರ್ಚು. ಶಾಲಾ ಅನುದಾನ 38,500 ರೂಪಾಯಿ ಖರ್ಚು ಆಗಿರುವಂಥದ್ದು. ಒಟ್ಟು 1,63,400 ರೂಪಾಯಿ 2023-24 ಸಾಲಿನಲ್ಲಿ ಖರ್ಚಾಗಿರುವಂಥದ್ದು. ಇದರಿಂದ ಏನಾದರೂ ತಮ್ಮ ಅಭಾವಗಳಿದ್ರೆ ಏನಾದರೂ ಅಭಾವಗಳು ಈ ಸಭೆ ಮುಂದೆ ನಾವು ಚರ್ಚಿಸಬಹುದು. ನಾವೇ ನೋಡೋದು ನಮ್ಮ ಆ ಕಾಶಿನ ಪವಾರ ಮಕ್ಕಳು ಮತ್ತು ಆ ಕೋಮರ ಸಂಜೀವ್ ಹುಡುಗಿದ್ದ ಅವರು 5 ಮಂದಿ ಅದಾರ. ಅವ್ರ 5 ಮಂದಿಗೆ ಅಂಗವಿಕಲ ಮಕ್ಕಳಿಗೆ ಸರ್ಕಾರದ ರೊಕ್ಕ ಬರ್ತಾವ. ಅವ್ರಿಗೆ ಚೆಕ್ ಮೂಲಕ ನಾವು ಕೊಟ್ಟಿವಿ. ಅವ್ರಿಗೆ ಕಳೆದ ಅವ್ರ ಅಕೌಂಟಿಗೆ ಕೊಟ್ಟಿವಿ. ಅಕೌಂಟಿಗೆ ಕೊಟ್ಟಿದ್ರೆ ಹಂಗೆ ಕೈಯಲ್ಲೇ ಕ್ಯಾಶ್ ಮಾಡೋಕೆ ಇಲ್ಲ. ನಾವು ಅಕೌಂಟ್ ಚೆಕ್ಕೆ ಕೊಡ್ತೀವಿ. ಇದು ಪ್ರತಿ ವರ್ಷ ಬುಡ್ಡಿನ ರೊಕ್ಕ ಬರ್ತಾವ. ಅದು ಸ್ವಲ್ಪ ಹೇಳಿದ್ರು ನಿಮ್ಗೆ ಅದೇ ನಾವು ಚೆಕ್ ಮೂಲಕ ದುಡ್ಡು ಖರೀದಿ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಕೊಡ್ತೀವಿ. ಚೆಕ್ ಅದ್ರಾಗ ಏನು ವ್ಯವಹಾರ ಇರೋದು ಏನು ಇರೋದಲ್ಲ. ಸಾಲಿಗೆ ಬರ್ತಲ್ಲ ಅಮೌಂಟ್ ಸಾಲಿಗೆ ಖರ್ಚು ಮಾಡಿರ್ತೀವಿ ಅಷ್ಟೇ. ಇದು ಏನು ಬರ್ತದಲ್ಲ ಟೋಟಲ್ ಮಕ್ಕಳಾದ್ರು ಇದು ಬರೋದು ಶಾಲಾ ಅನುದಾನ ಮತ್ತು ಮಕ್ಕಳ ಶೂಸ್ ಹಾಕ್ಸೋ ರೊಕ್ಕ ಅಂಗವಿಕಲ ಮಕ್ಕಳದು. ಶಿಕ್ಷಕರ 4 ಅನುದಾನ ಬಿಟ್ಟರೆ ಬೇರೆ ಅನುದಾನ ಯಾವ ಬರೋದಿಲ್ಲ ಇಲ್ಲಿ. ಇದನ್ನ ಬಿಟ್ಟರೆ ನಾವು ಇಷ್ಟು ಮಾಡ್ಕೊಂಡು ಹೋಗ್ತೀವಿ. ಆದರೂ ಈ ಪಂಚಾಯತಿ ಇದು ಅದರ ಕ್ರೀಡಾ ಸಾಮಗ್ರಿ ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯ ಇಲ್ಲ. 5-6 ಮಕ್ಕಳಿಗೆ ಪ್ರಯೋಗಾಲಯ ಮಾಡಬೇಕಾದ್ರೆ ರೂಮ್ ಬೇಕು. ರೂಮ್ ಇಲ್ಲ, ಪ್ರಯೋಗಾಲಯ ಸಾಮಾನು ಇಲ್ಲ. ಒಂದನೇದು. ಎರಡನೇದು ಕ್ರೀಡಾ ಸಾಮಗ್ರಿ ಬಟ್ಟೆ ಇಲ್ಲ ಮಕ್ಕಳಿಗೆ ಆಟ ಆಡ್ಲಿಕ್ಕೆ. ಆದರೆ ಈ ಪಂಚಾಯತಿಯವ್ರ ಮನೆ ಬಂದಿದ್ರು ನಾವು ಕೊಡಿಸ್ತೇವೆ ಸರ್ ತಂದರವರು. ಅವ್ರು ಕೊಡಿಸಿದಂದ್ರೆ ನೋಡೋಣ. ನೆಕ್ಸ್ಟ್ ಅದಕ್ಕೆ ಬಜೆಟ್ ಇಲ್ಲ. ಮತ್ತು ಏನು ರೂಮ್ಗಳ ಕೊರತೆ ಇರುವುದೇ ನಮ್ಗೆ 1ರಿಂದ 7 7 ಮಂದಿ ಮಾಸ್ಟರ್ಗಳಿದ್ದೀವಿ. ಇರುವುದೇ 5 ರೂಮ್ ಅದಾವ. ಅದರ 4 ಕೊಠಡಿಗಳು ಮಾಡಕತ್ತೀವಿ. 4 ಕೊಠಡಿಯಿಂದ 4 ಕೊಠಡಿ ಒಳಗೆ 2 ಕ್ಲಾಸ್ 2 ಮಾಸ್ಟರ್ಗಳು. ಒಂದು ರೂಮ್ನಾಗ 2 ಮಾಸ್ಟರ್ಗಳು ಅವ್ರು ಕಲ್ಸಕತ್ತಾರ. ಅವ್ರ ತ್ರಾಸ ನಮಗೆ ಗೊತ್ತದ. ನಾವು ನೋಡ್ಕೋತ ಬಂದೀವಿ ಇಷ್ಟು ವರ್ಷ. ಅದು ಒಂದು ಗಿಡ ಕೆಳಗೆ ಇರ್ತದ 2 ಕ್ಲಾಸ್ ಮಾಡ್ಕೋತ ಬಂದು ಹೊಂಟೀವಿ. ಆದರೆ ಇಲ್ಲಿ ಏನು ಖರ್ಚು ವೆಚ್ಚದಲ್ಲ ಇದ್ರಾಗೆಲ್ಲ ಚೆಕ್ ಮೂಲಕ ಹೊಂದಿರ್ತಕ್ರೆ ಕೈಲೇ ಕ್ಯಾಶ್ ಇಲ್ಲ. ಚಾಲು ಮಾಡು ಹಿಡ್ಕೊಯ್ ಹಿಡ್ಕೊಯ್ ಇದು ಬಂದ್ ಮಾಡಬೇಡ, ಪಾಸ್ ಮಾಡಬಾರ್ದು. ಅಲ್ಲಿ ತೆಗಿ ಕಾಗದ ಕಡೆ ಒಂದು ಆಮೇಲೆ
ಮತ್ತೆ ಈ ವರ್ಷ ಸರ್ಕಾರದಿಂದ ಈಗ ಬಂದು ದುಡ್ಡು ಬರ್ತದೆ ಮಕ್ಕಳಿಗೆ ಬುಟ್ಟಿಗೆ ಅವಕ್ಕ ಮಕ್ಕಳ ಬುಡ್ ಹಾಕಿ ನಮ್ಗೆ ಸ್ಟ್ಯಾಂಡರ್ಡ್ ಚಪ್ಪಲ್ ಕೊಟ್ಟಿರ್ತಾರೆ ಏನು ಕೊಡಿಸೋದು ಹೇಳಿ ನಿಮ್ಮ ಮಕ್ಕಳು ಸ್ಟ್ಯಾಂಡರ್ಡ್ ಚಪ್ಪಲ್ ಸರ್ ಮಾಡಿ ಕೊಡ್ತಾರೆ ಸರ್ ಅವು ಶೂ ಕೊಡ್ತೀವಿ ಒಂದು 2 ದಿವಸ ಆಗಲ್ಲ ಹುಡುಗರು ಅವ್ರು ಚಪ್ಪಲ ಬೇಕಾದ್ರೆ ಚಪ್ಪಲ್ ಸರ್ ಅವ್ರು ಏನಂತೀರಿ ನಾವು ಮೈಸೂರಿಗೆ ಬಿಟ್ಟು ತಗೋತೀವಿ ನಾವು ಅವ್ರು ಏನು ಹೇಳ್ತಾರೆ ಅವರು ಬೇರೆ ಯಾರು ಗ್ಯಾರಂಟಿ ಕೊಡೋಂಗಿಲ್ಲ ಫುಡ್ ಗ್ಯಾರಂಟಿ ಕೊಡೋಂಗಿಲ್ಲ ಅವ್ರು ಗ್ಯಾರಂಟಿ ಕೊಡೋಂಗಿಲ್ಲ ಈಗ ಬರ್ತದೆ ಈ ತಿಂಗಳ ಬರ್ತದ ಮಾಡೋದು ಅದು ನಮ್ಮ ಸಾಹೇಬರು ಏನು ಹೇಳ್ತಾರ ಇಲ್ಲಿ ತಗೋತಾರ ಅಲ್ಲಿ ತಗೋತೇವೆ ನಾವು ಈಗ 2 ವರ್ಷ ಇತ್ತು ಅಂತ ತಗೋತಾರ ಹೋಗ್ತಾರೆ ನೋಡಿ ನೋಡಿ ಇದು ಮಾಡ್ತಾರೆ ಈಗ ನಮ್ಮ ದಾಟದಾಗ ನಮ್ಮಲ್ಲಿ ನಾವು ಏನು ಸಾಲಿ ಕೊಟ್ಟೇವಿ ಸರ್ಕಾರದಿಂದ ಬಂತು ಹೊರಗಿಂದ ಬಂತು ನಾವೇನು ಕೊಟ್ಟೇವಿ ಬೇಕಲ್ಲ ಈಗ ಸರ್ ಗೊತ್ತಾರ ನೋಡ್ರಿ ಯಾರ್ಯಾರು ಏನೇನು ಕೊಟ್ಟಾರ ನಿಮ್ಮ ಸಾಲಿ ದೇಣಿಗೆ ಕೊಟ್ಟಾರ ದೇಣಿಗೆ ಅಂದ್ರೆ ದೇಣಿಗೆ ಗೊತ್ತಾಗ್ತಲ್ಲ ಬ್ಯಾರೆಯವರು ನಮ್ಮ ಸಾಲಿಗೆ ಬಿಟ್ಟು ಕೊಟ್ಟಾರ ಸಾಲಿಗೆ ಸಾಮಾನ ಮುಸಲ್ಮಾನ್ ಗ್ರಾಮದ ಸಾಲಿ ಗಾಯ ಗ್ರಾಮದ ಹೋಗೋದು ಪ್ರೊಜೆಕ್ಟರ್ ಮತ್ತು ಪ್ರೊಜೆಕ್ಟರ್ HM ಟೇಬಲ್ ಲಾಕರ್ ಮತ್ತು ಟೀಚರ್ಸ್ ಅಲೆಮಾರ್ ದೇಣಿಗೆ ಅಂದ್ರೆ ಉಮೇಶ್ ಪೂಜಾರಿ ಅವರು ದೇಣಿಗೆ ಕೊಟ್ಟಿರುವಂತದ್ದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ 15,000 ರೂಪಾಯಿದು ಪ್ರೊಜೆಕ್ಟರ್ 8,000 ರೂಪಾಯಿದು ಲಾಕರ್ ಒಂದು ಇನ್ನೊಂದು 8,000 ರೂಪಾಯಿದು ಲಾಕರ್ 7,000 ರೂಪಾಯಿದು ಟೇಬಲ್ ಅವ್ರು ಕೊಡಿಸಿದ್ದು ಈಟು ಕೊಡ್ಸ್ಯಾರ ಒಬ್ಬರೇ ಮತ್ತೆ ಡಯಾಸ್ ಮತ್ತೆ 7 ಕುರ್ಚಿಗಳನ್ನ ನೀಲೂರು ಆಟೋದವರು ಕೊಟ್ಟಿರೋದು ಮಾತ್ರ ಅವ್ರು ಕೊಡ್ಸ್ಯಾರ ಸಾಲಿ ಮತ್ತೆ 150 ಕ್ಲಾಸ್ಗಳನ್ನ ರಾಜು ಗ್ರಾಮ ಮೆಂಬರ್ ಮತ್ತೆ ಜೆರಾಕ್ಸ್ ಮಿಕ್ಸಿನ ಪ್ರಿಂಟರ್ ಸೌಕಾಸ್ತ ಕೊಟ್ಟಿರುವಂತದ್ದು ರಾಜೇಶ್ವರಿ ರಾಠೋಡ್ ಸದಸ್ಯ ಕೊಟ್ಟಾರ ಮೇಡಮ್ ಜೆರಾಕ್ಸ್ ಮಿಷನ್ ಕೊಟ್ಟರು ನಮ್ಮ ಸಾಲಿಗೆ ಇರ್ಲಿ ಅಂತ ಹೇಳಿ ಮತ್ತೆ ಡಂಬಲ್ಸ್ 5 ಸೆಟ್ 50 ಮತ್ತೆ 25 ಪೀಸ್ SN ನಾಯಕ್ ಮುಖ್ಯ ಶಿಕ್ಷಕರು ಕೊಟ್ಟಿರುತ್ತಾರೆ. ಸೀಲಿಂಗ್ ಫ್ಯಾನ್ಸ್ 2 ಶ್ರೀಮತಿ LK ರಜಪೂತ್ ಸದೃಶಿ ಶಾಲೆ ಶಿಕ್ಷಕರು ಸ್ಟೀಲ್ ಲೋಟ 3 ತಂದು ನಮಾನಿ ಗಾರ್ಡನ್ ಪೈಪ್ 3 ಸಾಯಿನಾಥ್ ರಾಠೋಡ್ ಗ್ರಾಮ ಪಂಚಾಯತ್ ಅವರು ಪಡಿಸ್ಯಾರ 2024-25 ಸಾಲಿನಲ್ಲಿ ಪ್ಲಾಸ್ಟಿಕ್ ಸಾರ್ವತ್ರಿಕ ಹೌದ್ರಿ ಕ್ಲೈಂಬಿಂಗ್ ಚೇರ್ಸ್ ಶರ್ಮಿಳಾ ಆರ್ ರಾಠೋಡ್ ವಿದ್ಯಾರ್ಥಿನಿ ಕೊಟ್ಟಿರುವಂತದ್ದು ಮತ್ತೆ ಸೌಂಡ್ ಫ್ಯಾನ್ ಇವು 2 ಕೊಟ್ಟಿರುವಂತದ್ದು ಈ ಒಂದು ಶಾಲೆಗೆ ಬಂದಿರುವಂತಹ ಒಂದು ದೇಣಿಗೆಯಾಗಿರ್ತದೆ. ಶಾಲಾ ಗೇಟ್ ಮಾಡಿಸ್ಯಾರ ಯಾರು 60,000 ರೂಪಾಯಿ ಕೊಟ್ಟು ಎಷ್ಟು ಬಂದಿಲ್ಲ ಸರ್ ನಾನು ಶಾಲಾ ಗೇಟಿಂದು 60,000 ರೂಪಾಯಿ ಖರ್ಚು ಮಾಡಿ ಎಷ್ಟು ಹೆಡ್ ಮಾಡ್ಕೊಟ್ಟಾರ ಅವರು ನಮ್ಮ ಶಾಲೆಗೆ ಅವ್ರು ನಮ್ಮ ಸಂಬಂಧಿಕರು ಯಾರು ಇವ್ರು ಯಾರು ನಿಮ್ಮೂರವರಲ್ಲ ಎಲ್ಲ ಹೊರಗಿನವರು ಆಗ ಅವ್ರು ಏನು ಮಾಡ್ಯಾರ ನಿಮ್ಮ ಶಾಲೆಗೆ ಕಾಣಿಕೆ ಕೊಟ್ಟಾರ ಅದನ್ನ ನಾವು ಹೆಮ್ಮೆಯಿಂದ ನಾವು ಚಪ್ಪಾಳೆ ಬಂದು ಅವ್ರಿಗೆ ಪ್ರತಿ ವರ್ಷ ಜೆಂಡಾಕ ಇಪ್ಪತ್ತಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರು ಪ್ರತಿ ವರ್ಷ 25-30 kg ಜಿಲೇಬಿ ಕೊಡ್ತಾರ ಅವರು ಪ್ರತಿ ವರ್ಷ ನಮ್ಮ ಹೆಸರು ಮಾಡ್ತಾರ ಆದ್ರೆ ನಾವೇನಂತೀವಿ ನಮ್ದು ಏನು ಕಾಣಿಕೆ ಇರಲಿ ಈಗ ನೋಡಿ ಮಾಡಿರಲ್ಲ ಈಗ ಎಲ್ಲ ಈಗ ಈ ವರ್ಷ ಸರ ಇವರೇ ಗ್ರಾಮ ಪಂಚಾಯತ್ ಮೆಂಬರ್ ಅದಾರಲ್ಲ ಎಲ್ಲ ಸುಣ್ಣ ಬಣ್ಣ ಎಲ್ಲ ರೂಮ್ ಒಳಗೆ ಎಂದೂ ಆಗಿಲ್ಲ ಇಷ್ಟು ವರ್ಷ ಎಂದೂ ಆಗಿಲ್ಲ ಒಳಗ ಹೊರಗೆ ಸುಣ್ಣ ಬಣ್ಣ ಮಾಡಿಸಿ ಎಲ್ಲ ಮಾಡಿಸ್ಕೊಟ್ರು ಅವರಿಗೆ ನಾವು ಎಷ್ಟು ಕರ್ತವ್ಯ ಹೋದ್ರೆ ನಮಗೆ ಇದಾಗಲ್ಲ ಅವ್ರಿಗೆ ಚಪ್ಪಾಳೆ $14,000 ರೂಪಾಯಿ
ಏನು ಎಲ್ಲಿ ತಾಂಡಗಳದಾವಲ್ಲ ಅಲ್ಲಿ 14,000 ರೂಪಾಯಿ ಗೌರ್ಮೆಂಟ್ ಕುಂತದ ಹಂಗೆ ಚಂದ ಮಾಡಿ ಅಂತೇಳಿ ಇವೆಲ್ಲ ಮಾಡಿಸಿದೇವಲ್ಲ, ಈಗ ಹಾಕಿದೇವಲ್ಲ 2 ಕೋಲಿ ಮಾಡಿದೀವಿ, ಅದು 14,000 ರೂಪಾಯಿ ಖರ್ಚಾಗಿದೆ. ಆದ್ರೆ ನಮ್ಮ ಕೈಯಲ್ಲಿ ಹೋಗಿದ್ದೆ ಅಷ್ಟು 18,000. ನಾವು ಸರ್ಕಾರದ ಹೋಗಿದ್ದೆ ಅಷ್ಟು 14,000. 4,000 ರೂಪಾಯಿ ನಾವು ಕೈಲಿ ಹಾಕಿದ್ದೀವಿ ಸರ್. ನಮ್ಮ ಸಂತರಿಗೆ ನಾವು ಕೂಡ ಮಾಡಿದ್ದೀವಿ. ಅಂದ್ರೆ ನಮ್ಮ ಸಾಲಿ ಚಲೋ ಆಗಲಿ ಮಾಡಲಿ. ಈಗ ಈ ಬಂದಂತ 1,000 ತಾಟ್ ತಗೊಂಡಿರ್ಬೇಕು, 1,000 ತಾಟ್. ಆದ್ರೆ ನಮ್ಮ ಸಾಲಿಯಾಗ ಈಗ 100 ತಾಟ್ ಇಲ್ಲ, ಬರೀ 70-80 ತಾಟ್. ಮಕ್ಕಳಿಗೆ ಊಟ ಮಾಡೋ ತಾಟೇ ಇಲ್ಲ, ಎಲ್ಲ ತೊಗೊಂಡೋಗ್ಬಿಟ್ರೆ ಬರೋರು. ಎಷ್ಟು ಕೊಡಿಸ್ಬೇಕು, ಕೊಡ್ಸೋರು ಎಷ್ಟು ಕೊಡಿಸ್ಬೇಕು? ತಾಟ್ ತಗೋತೀರಿ, ಅನ್ನ ಹಾಕೋತಾರ, ಮನೆಗೆ ಹೋಗ್ಬಿಡ್ತಾರ ತಗೊಂಡು ವಾಪಸ್ ತಂದು ಕೊಡಂಗಿಲ್ಲ ನನಗೆ. ನಾವು ಮಾಡೋದೇ ನಿಮ್ಮ ಮಕ್ಕಳ ಸಂಬಂಧ. ನಮ್ಮ ಸರ್ಗಳು ನಾವೇನು ಮನೆಗೆ ಹೋಗ್ತೀವಿ, ನಾವು ಏನು ಮಾಡಿದ್ವಿ ಇಲ್ಲೇ ನೋಡ್ರಿ, ಈ ಪುಸ್ತಕ ಇಷ್ಟು ಮಾಡಿರ್ತೀವಿ. ಎಲ್ಲರೂ ಎಲ್ಲ ಸರ್ಗಳು ನಮ್ಮ ಟ್ರಾನ್ಸ್ಫರ್ ಆಯ್ತದ, ನಾವು ಇಲ್ಲಿ ಯಾರು ಇರಲ್ಲ. ನಿಮ್ಮೂರ ನಿಮ್ಮ ಸ್ವಂತ ಸಾಲಿನಾಗ ಸರಿಯಾಗಿ ಬರ್ತಾರೆ ಓದಿರಿ. ನಮ್ಮೂರ ಪ್ರಾಥಮಿಕ ಶಾಲೆ ಇರೋದು ನಿಮ್ದದು. ನಮ್ದೆಲ್ಲ ನಾವು ಸರ್ಗಳು ಅಡ್ಡೆ ದುಡಿಯಾಗ ಬಂದಿರ್ತೀವಿ, ಕೆಲಸ ಮಾಡಿ ಮುಗಿದ ಕೆಲಸ ಹೋಗ್ಬಿಡ್ತೀವಿ. ಈಗ ಬಂದಾಗ ಇವರು 3 ದಿನ ಕೆಲಸ ಮುಗಿದವ್ರಿಗೆ ಡ್ಯೂಟಿ ನಮ್ದು ಎಲ್ಲಿಗೆ ನಾವು ಮಾಡ್ತೀವಿ. ಆದ್ರೆ ನೀವು ಇರೋರು ನಿಮ್ಮ ಸಾಲಿ, ನಿಮ್ಮ ವಿಚಾರ, ನಿಮ್ದು ಕಾಣಿಕೆ, ನಿಮ್ಮ ಸಾಲಿಗೆ ಏನು ಬೇಕು ಸ್ವಲ್ಪ ಹಂಬದಿಂದ ಮಾಡ್ರಿ, ಮಕ್ಕಳಿಗೆ ಕಳಿಸ್ರಿ. ನೀವು ಬರೀ ಇಂಗ್ಲೀಷ್ ಮೀಡಿಯಂ ನೋಡ್ರಿ, 8 ಮಕ್ಕಳು ಅದಾವ ಸಾಲಿ ಆಗಿದ್ರೆ ದಿನ 34 ಮಕ್ಕಳು ನನಗೆ ಗಪ್ಪೆದವು. ಗಪ್ಪದ್ರೆ ಏನು ಬರ್ತಾರ ಹೋಗ್ತಿರ್ತಾರೆ, ಮಾತಾಡಿದವ್ರು ಹೆಸರು ಹಚ್ತಾರ, ಮಾಡಿ ಹೋಗ್ಬಿಡ್ತಾರೆ. ಇವ್ರು ಬಂದು ಕೇಳ್ತಾರ, ಎಲ್ಲದಕ್ಕೆ ಮಕ್ಕಳು ಕೇಳ್ತಾರ, ಎಲ್ಲಿ ತೋರಿಸಿ. ರೊಕ್ಕ ಇದ್ದಾಗ ಪ್ರೈವೇಟ್ ಶಾಲೆಗೆ ಕಳಿಸ್ತೀರಿ, ರೊಕ್ಕ ಖಾಲಿ ಇದ್ದರೆ ಗೌರ್ಮೆಂಟ್ ಶಾಲೆಗೆ ಕಳಿಸ್ತೀರಿ. ಇದು ನಮ್ಮ ತಾಂಡದ ಜಗಳ ಆಗ್ತೀನಿ. ಈಗ ನಮ್ಮ ಹುಡುಗರು ಆ ಶಾಲೆಗೆ ಏನಂದ್ರೆ ಏನು ಮಾಡ್ತಾರೆ, ಕಳಿಸಿರ್ತೀವಿ, ಅವ್ನಿಗೆ ಹೋಗಿ ಬೇರೆ ಇಂಗ್ಲೀಷ್ ಮೀಡಿಯಂ ಹೋಗ್ಬಿಡ್ತಾರೆ. ಏನಿದು? ನಾವು ಸರ್ಗಳೆಲ್ಲ ಕ್ರಾಸ್ ಮಾಡಿ ಕಳಿಸಿರ್ತೀವಿ, ಮಾಡಿರ್ತೀವಿ, ಬೇಕಲ್ಲ. ಅಲ್ಲ ಈಗ ಪೇಂಟ್ ಮಾಡ್ಯಾರ, ಅದನ್ನ ಗುರುಗಾತಿನ ಉಳ್ಯಾರ ಕೆಟ್ಟ ಪುಣ್ಯ ಅಂತ ಮಾಡಿದೀವಿ. ಚಪ್ಪಲಿ ಸರ್ ಮಾಡಿ ನನ್ನ ಕೈಯಾಗ ಸಿಕ್ಕಿದ್ರ ಸೀದಾ ಪೊಲೀಸರಿಗೆ ಕಳಿಸಿ ಶಿಕ್ಷೆ ಕಳಿಸ್ತೀನಿ. ನನ್ನ ಕೈಯಾಗ ಸಿಕ್ಕರೆ ಸೀದಾ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ನಾ. ಯಾಕಂದ್ರೆ ಇದು ಸಾಲಿ ನಿಮ್ಮದು, ನೀವು ಕಾಳಜಿ ಮಾಡ್ಬೇಕಲ್ಲ. ನೀವೇ ಬಂದು ಹಾಳು ಮಾಡ್ಸಾರಂದ್ರೆ ತಂಡದಾಗಿನವ್ರು ಬೇರೆದವ್ರಂದ್ರೆ ಯಾರು ಹಾಳು ಮಾಡಂಗಿಲ್ಲ. ಅದ್ರ ಬಗ್ಗೆ ಯಾರು ಇರ್ತೀವಿ ನೋಡ್ಬಿಡ್ತೀವಿ. ನಾವಂತೂ 5 ಗಂಟೆ ತನಕ ಇರ್ತೀವಿ, 5 ಗಂಟೆ ಆದ್ಮೇಲೆ ನೀವೇ ಇರ್ತೀವಿ. ಯಾರು ನೋಡ್ತೀವಿ ಒಂದು ಸ್ವಲ್ಪ ಬೆಳೆಸ್ತೀವಿ ಅವರಿಗೆ. ಈಗ ನೋಡ್ರಿ 4 ವರ್ಷ ಇದ್ದು ಅಡಿಗೆ ಮಾಡಕತ್ತದ, ಯಾರನ್ನ ವಿಚಾರ ಮಾಡಲ್ಲ. ಇದು ಈಗ ಚಲೋ ಮಾಡ್ತಾರ. ಆ ಕಾಂಪೌಂಡ್ ಅರ್ಧ ಕೈ ಬಿದ್ದದ, ಅದೊಂದು ಗೋಡೆ ಕಟ್ಬಿಟ್ರೆ ಏನ್ ಮಾಡ್ತಾರೆ? ಈಗ ಮಕ್ಕಳಿಗೆ ಫೋನ್ ಮಾಡ್ತಾರೆ ನನಗೆ, ಸರ್ ಮಕ್ಕಳು ಅಂಗಡಿ ಬಂದಿದ್ದಾರಲ್ಲಿ ಮಧ್ಯಾಹ್ನದಾಗ ಒಂದೇ ಬಿಟ್ಟಿರ್ತೀವಿ 12:30. ಅವಾಗ ಹುಡುಗರು ಅಂಗಡಿ ಕೊಡ್ತಾವ. ರೊಕ್ಕ ನೀವು ಕೊಟ್ಟಿದ್ದು ಅಂಗಡಿಗೆ ಹೋಗ್ತಾರೆ, ಅವರು ದುಡ್ಡು ಕೊಟ್ಟಿರ್ತೀರಿ ನೀವು. ಮತ್ತೆ ಊಟ ಕೊಟ್ಟಿರ್ತಾರೆ, ಸರ್ ಊಟ ಕೊಟ್ಟಿರ್ತಾರ, ಊಟ ಮಾಡ್ಕೊಂಡು ಊರಾತ್ರಿ ಕಟ್ತಾರೆ ಹುಡುಗರು. ಮತ್ತೆ ನಮ್ಮ ಹುಡುಗರು ನಾವೇ ಮಾಡೋಣ. ಇದು ಮಾಡೋದೆಲ್ಲ ನೀವು ನಮ್ಮ ಮ್ಯಾಗ ಹಾಕ್ತೀರಿ. ನಾವೇನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಇಷ್ಟು ಕಂಟ್ರೋಲ್ ಮಾಡಿದೀವಿ, ಚಲೋ ಅದ, ಏನು ತೊಂದರೆ ಇಲ್ಲ. ಕೆಲವೊಬ್ರು ಮಾಡ್ತಾರ ಅಷ್ಟೇ, ಎಲ್ಲರೂ ಹಂಗಿಲ್ಲ, ಕೆಲವೊಬ್ರು ಮಾಡ್ತಾರ. ಇನ್ನೊಂದು ಹೇಳ್ತೀವಿ, ಮಕ್ಕಳ ಆಧಾರ್ ಕಾರ್ಡ್ ಇರ್ಬೇಕಂದ್ರೆ ಮಕ್ಕಳಿಗೆ ಏನು ಬರಂಗಿಲ್ಲ. ನೆಕ್ಸ್ಟ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರ್ಬೇಕು, ಕರೆಕ್ಟ್. ಅದು ಪೂರಾ ಹೆಸರು ಇರ್ಬೇಕು, ಮಗುವಿನ ಹೆಸರ, ತಂದೆ ಹೆಸರ, ಅಡ್ಡ ಹೆಸರ ಪೂರಾ ಬರ್ಬೇಕದು. ಜನ್ಮ ದಾಖಲೆ ಪೂರಾ ಬರ್ಬೇಕು. ನಂತರ ತಗೋತ ಕಂಪ್ಯೂಟರ್ ತಗೊಳಗಿಲ್ಲ. ಇದು ನೀವು ಬಂದವರು ಇದ್ದವ್ರು ಹೇಳ್ರಿ, ಸ್ವಲ್ಪ ಊರಾಗ ಇದ್ದವ್ರು ಹೇಳ್ರಿ. ಯಾಕಂದ್ರೆ ಸುಮಾರು 40 ಮಕ್ಕಳು ಆಧಾರ್ ಕಾರ್ಡ್ ಇಲ್ಲ ಅಂತ ಅಲ್ಲೇ 40 ಮಕ್ಕಳು ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡೇ ತೆಗೆಸಿಲ್ಲ ಅವಪ್ಪ. ಅದಕ್ಕೆ ಸ್ವಲ್ಪ
ಏನ್ ಮಾಡಿದ್ರ ಆಧಾರ್ ಕಾರ್ಡ್ ಮಕ್ಕಳಿಗೆ ಸರಿಯಾಗಿ ಸಾಲಿ ಕಳಿಸ್ರಿ. ಮಕ್ಕಳಿಗೆ ಏನ್ ಮಾಡ್ತಾವ ಮಗು ಸಾಲಿ ಹೊಂಟದೇ ಇಲ್ಲ, ಅಲ್ಲಿ ನೀವು ಕಣ ಮುಂದೆ ತಿರುಗಾಡ್ತಿರ್ತಾರ, ಯಾಕೆ ಸಾಲಿ ಹೋಗಿಲ್ಲಪ್ಪ ಅಂತ ಯಾರು ಕೇಳಂಗಿಲ್ಲ. ನಾವು ಹಂಗ ಬಾಕಿ ಕೂತಿರ್ತಾರ ಅವರು. ಇವತ್ತು ಸಾಲಿ ಬಂದಿದ್ರು ನಾಳೆ ಬಂದಂದ್ರ ಒಂದ್ ದಿವಸ ಗ್ಯಾಪ್ ಮಾಡ್ತಾರೆ, ಏನ್ ಕಲಿತಾರ ಹೇಳ್ರಿ? ಇವತ್ತು ಕಲಿಸಿದ ಪಾಠ ನಾಳೆ ಕಲಿಸ್ತಾರೆ ಅವರು, ಕೆಲಸಾಗಿಲ್ಲ. ಅದಕ್ಕೆ ತಾವು ಏನ್ ಮಾಡ್ರಿ, ಮಕ್ಕಳಿಗೆ ಬಟ್ಟೆ ಆಪ್ಷನ್ ಇರಬಾರ್ದು, ಡೈಲಿ ಸಾಲಿ ಕಲಿಸುವಂತ ವ್ಯವಸ್ಥೆ ಮಾಡ್ಬೇಕು. ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬೇಡ್ರಿ, ಮೊಬೈಲ್ ಟಿವಿಯಿಂದ ಮಕ್ಕಳಿಗೆ ದೂರ ಇಡ್ರಿ. ಓದು ಬರುವಂತ ಮನ್ಯಾಗ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಹೇಳ್ರಿ, ಅವ್ರಿಗೆ ಹೊಡಿದು ಮಾಡಬಾರ್ದು, ಪ್ರೀತಿಯಿಂದ ಹೇಳ್ಬೇಕು ಮಕ್ಕಳಿಗೆ. ಎಲ್ಲರ ಕೈ ಏನಿರ್ತಾವ ಬರೀ ಏನದು ರಾಜಸಭಾ ಇರ್ತಾವ ಮಕ್ಕಳ ಕೈ, ಶಾಲ್ಯಾಗ ಬರುತ್ತೋ ಹೊರಗೆ ನನ್ನ ಮುಂದೆ ಶಾಲೆಗೆ ತಿನ್ನೋರು. ಸ್ವಲ್ಪ ನೀವು ತಂದೆ ತಾಯಿದವರು ಜವಾಬ್ದಾರಿ ಮಾಡಿ. ನಮ್ಮ ಮಕ್ಕಳಿಗೆ ಏನು ಕಲಿಯಾಕತ್ತಾರ, ಏನು ಬರೆಯಾಕತ್ತಾರ, ಏನು ಓದಾಕತ್ತಾರ ಬೇಕಲ್ಲ ನಮಗೆ. ನೀವು ಬರೀ ಏನೋ ಕೇಳೋದು ಏನೋ ಹೊಡೋದು ಮಾಡಿದ್ರ ಆಗದಾರದು. ಬರೀ ತಿನ್ನೋ ಸಂಬಂಧ ಶಾಲೆ ಕಳಿಸೋದು ಬೇಡ. ಅದಕ್ಕೆ ತಾವು ಏನ್ ಮಾಡ್ರಿ, ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೋರಿ, ಸರಿಯಾಗಿ ಶಾಲೆ ಕಳಿಸ್ರಿ. ಆಪ್ಷನ್ ಉಳಿಬಾರ್ದು ಮಕ್ಕಳು. ಆ ಟೈಪ್ ಎಲ್ಲಾನು ಸ್ವಲ್ಪ ಕಂಟ್ರೋಲ್ ಆಗಿರ್ರಿ ಮಕ್ಕಳಿಗೆ. ನಮ್ಮಲ್ಲಿ ಏನ್ ಬರ್ತಾವ ಮಕ್ಕಳಂದ್ರ, ಇವತ್ತು ಬಂದ ಮಗು ನಾಳೆ ಬರಲ್ಲ. ಒಂದು ದಿವಸ ಕರೆಕ್ಟ್ 145 150 ಮಕ್ಕಳು ಫಿಕ್ಸ್ ಇರ್ತಾರೆ ನಮ್ಮಲ್ಲಿ. ಅದಕ್ಕೆ ತಾವು ಏನ್ ಮಾಡ್ರಿ, 190 ಮಕ್ಕಳು ಶಾಲೆಗೆ ಸದ್ಯ 190 ಇನ್ನ ಅಡ್ಮಿಷನ್ ಆಗ್ಲಿರ್ತಾವ. ಬೋಗಸ್ ಮಕ್ಕಳು ಯಾವ ನಮ್ಮಲ್ಲಿ ಎಲ್ಲಾನು ಬೋಗಸ್ ಇಲ್ಲ, ಕರೆಕ್ಟ್ ಇದ್ದದ ಅಟ್ಟೆ ಇಟ್ಕೊಂಡು ಕೂತೀವಿ, ಡಬಲ್ ದಾಖಲಾತಿಲ್ಲ. ಮಾಡಿ ಬೇರೆ ಕಡೆ ಪ್ರೈವೇಟ್ ಕಳಿಸಿದ್ರೆ ಅವ್ರು ಟಿ ಸಿ ಕಿಟ್ ಕೊಟ್ಬಿಡ್ತೀವಿ, ತೊಗೊಂಡು ಹೋಗ್ಬಿಡ್ತಾರೆ ಎಲ್ಲರಿಗೆ. ಕೊಟ್ಟೆ ಬಿಟ್ಟಿನಿ ಟಿ ಸಿ ಆಲ್ರೆಡಿ, ಒಂದು 15 ರೂಪಾಯಿ ಟಿ ಸಿ ಕೊಟ್ಟಿನಿ ನಾ. ಪ್ರೈವೇಟ್ ಸ್ಕೂಲಿಗೆ ಹೊಂಟವ್ರು ನನ್ನ ಸಾಲಿಗೆ ಯಾರು ಬರ್ತಾರಲ್ಲ ಅವ್ರು ಅಟ್ಟೆ. ಯಾಕಂದ್ರೆ ನಾಳೆ ಮುಂದಿನ ತಿಂಗಳಿಂದ ಮಕ್ಕಳದು ಫೇಸ್ ಸ್ಕ್ಯಾನಿಂಗ್ ಬರ್ತದ. ಫೇಸ್ ಸ್ಕ್ಯಾನಿಂಗ್ ಅಂದ್ರ ಈಗ ಹಿಡಿದ್ರೆ ಮಗು ಹಾದ್ರಿ, ಮೊಬೈಲ್ದಾಗೆ ಹಾದ್ರಿ, ಆ ಮಗು ಎಲ್ಲಿಗೆ ಆಬ್ಸೆಂಟ್. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಶಾಲೆಗೆ ಬರೋದು ಮಾಡ್ರಿ. ಮತ್ತು 1ನೇ ವರ್ಗಕ್ಕೆ 2019 ಡೇಟಾ ಬಂದಿದ್ದು ಮಕ್ಕಳಿಗೆ ಅಡ್ಮಿಷನ್ ಮಾಡ್ರಿ. ಪ್ರತಿ ವರ್ಷ ನಮಗೆ 30 ಮಕ್ಕಳು ಅಡ್ಮಿಷನ್ ಆಗ್ತಿದ್ದು, ಈ ಸಲ ಅಡ್ಮಿಷನ್ ಆಗಿಲ್ಲ. ಈ ಸಲ ನಮ್ಮ ಶಾಲೆಗೆ 15 ಮಕ್ಕಳು ಇರುತ್ತೆ. ಮತ್ತು ಮಗುವಿಗೆ ಲೇಟ್ ಆಯ್ತು ಅಂದ್ರೆ ಕಂಪ್ಯೂಟರ್ ತಗೊಳಂಗಿಲ್ಲ. ಅದಕ್ಕೆ ನಾವು ಈ 6 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಶಾಲೆಗೆ ಬಂದು ನೀವು ಅಡ್ಮಿಷನ್ ಮಾಡಿದ್ರೆ ನಾವು ಊರಾಗ ಪ್ರಭಾಕರಿ ಮಾಡಿದ್ದೀವಿ, 4-5 ಸಲ ಪ್ರಭಾಕರಿ ಮಾಡಿದ್ದೀವಿ. ಆದ್ರೂ ನೀವು ತಂದೆ ತಾಯಿಗಳು ಅಡ್ಮಿಷನ್ ಬರಲ್ಲ. ನಾವೇನು ನೋಡ್ರಿ ಮೊನ್ನೆ ಕರೆದ ಅಡ್ಮಿಷನ್ ಮಾಡ್ಕೊಂಡಿನಿ. ಅದಕ್ಕೆ ಮಕ್ಕಳ ಮೇಲೆ ಸ್ವಲ್ಪ ಕಾಳಜಿ ಮಾಡ್ರಿ ಅಂತೇಳಿ ಹೇಳ್ತೀನಿ. ಮತ್ತೇನ್ರಿ ಮಾತಾಡ್ತೀರಿ ಕಾರವಾರಿ ಏನ್ ಮಾಡ್ತಾರೆ ಹೇಳ್ರಿ, ಹಿಂಗ ಮಾಡಿ ಹೋದ್ರ ಪಶ್ಚಿಮಾಗೆಲ್ಲ ಕಮ್ಮಿ ಇರ್ಬೇಕು. ನಾಳೆ ಮುಂಜಾನೆ ಬಂದು ನಿಮ್ಮ ಕೈ ಬರ್ತಾವ, ನಾವು ಬರಲ್ಲ. ಅದನ್ನ ತಿಳಿಯಾಗಿರ್ಲಿ. ಎಲ್ಲ ಟಿವಿ ಎಲ್ಲ ಬ್ಯಾಕ್ ಮಾಡ್ತೀವಿ. ಹುಡುಗಿ ಕೆಳಗಿಲ್ಲ, ತಿಂತಾರೆ ಒಂದೇ ಸಮಸ್ಯೆ. ಯಾಕಂದ್ರೆ ನೋಡಿದ್ರೆ ಆಯ್ತು. ಈ ಶಾಲೆಯಲ್ಲಿ ಪಾಲಕರ ಸಭೆ, ಸಮಾಧಾನ ಸಭೆಯನ್ನು ಸಭೆಗೆ ತಾವೆಲ್ಲರೂ ಬಂದು ಶೋಭೆ ತಂದಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ.